ಹಲೋ ಹಾಯ್, ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ AI ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಎಸ್ ಎಸ್ ಸಿ ಜಿ ಡಿಯ GK ಕ್ವಶನ್ಸ್ ಅದು ಯಾವಾಗಿಂದಪ್ಪ ಅಂತಂತಂದ್ರೆ ಫೆಬ್ರವರಿ 5ನೇ ತಾರೀಕು ನಡೆದಂತಹ ಶಿಫ್ಟ್ 3 ಇದು. ಈಗಾಗಲೇ ನಾವು ಶಿಫ್ಟ್ 2 ನ ಪ್ರಶ್ನೆ ಪತ್ರಿಕೆಯನ್ನ ಆಲ್ರೆಡಿ ವಿಶ್ಲೇಷಣೆ ಮಾಡಿ ನಮ್ಮ AI ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಓಕೆ, ಇವಾಗ ನಾವು ಶಿಫ್ಟ್ 3 ನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಬನ್ನಿ, ಮೊದಲನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಮಾಜಿ ಕ್ರಿಕೆಟಿಗ ರೋಜರ್ ಬಿನ್ನಿ ಯಾವ ದೇಶಕ್ಕಾಗಿ ಕ್ರಿಕೆಟ್ ಆಡಿದರು ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ರೋಜರ್ ಬಿನ್ನಿ ಅವರು ಈ ಕೆಳಗಿನ ಯಾವ ದೇಶಕ್ಕಾಗಿ ಕ್ರಿಕೆಟ್ ಅನ್ನ ಆಡಿದರು? ಓಕೆ, ಆಪ್ಷನ್ ನೋಡ್ಕೋರಿ. ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಭಾರತ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಓಕೆ, ರೋಜರ್ ಬಿನ್ನಿ ಅವರು ಅದರಲ್ರಿ, ಇವರು ಬಹಳ ಇವರು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಇವರು 36ನೇಯ ಅಂತಂದ್ರೆ ಲಾಸ್ಟ್ ಈಗ ಪ್ರೆಸೆಂಟ್ ಆಗಿರೋದು 37th. ಓಕೆ, 36ನೇಯ BCCI ಅಧ್ಯಕ್ಷರಾಗಿದ್ರು ಇವರು. ನಮ್ಮ ಭಾರತದ ಏನು ಬೋರ್ಡ್ ಇದೆಯಲ್ಲ ಕ್ರಿಕೆಟ್ದು ಅದು. ಓಕೆ, ಅದರ ಅಧ್ಯಕ್ಷರಾಗಿದ್ದರು. ಯಾರು? ರೋಜರ್ ಬಿನ್ನಿ ಅವರು. ಓಕೆ, ಯಾರು? ರೋಜರ್ ಬಿನ್ನಿ ಅವರು 36ನೇದಾಗಿ ಆಗಿದ್ದರು. ಹಂಗಾದ್ರೆ 37ನೇ ಕ್ರಿಕೆಟ್ BCCI ಅಂದ್ರೆ ಪ್ರೆಸೆಂಟ್ ಇರುವವರು ಯಾರು? BCCI ಅಧ್ಯಕ್ಷರಾಗಿ ಯಾರದಾರ ಪ್ರೆಸೆಂಟ್ ಆಗಿ ಅಂತಂದ್ರೆ ಮಿಥುನ್ ಮನ್ನಾಸ್ ಅವರು ಆಯ್ಕೆ ಆಗ್ಯಾರ ನೋಡ್ರಿ. ಯಾರು? ಮಿಥುನ್ ಮನ್ಹಾಸ್. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಇವರು ರೋಜರ್ ಬಿನ್ನಿ ಅವರು ಇವರೊಬ್ರು ಬೌಲರ್ ಮತ್ತು ಆಲ್ರೌಂಡರ್ ಇವರು. ಓಕೆ, ಬೌಲರ್ ಅಂಡ್ ಆಲ್ರೌಂಡರ್ ಅಂತ ನಾವು ಹೇಳ್ಬೋದು ಇವರಿಗೆ. ಓಕೆ, ಆಲ್ರೌಂಡರ್ ಆಗಿದ್ದರು. ಓಕೆ, ಇವರು ಐತಲ್ಲ, ಮತ್ತೆ ಇವರು ಯಾವಾಗ ಪ್ರಮುಖವಾಗಿ ಆಟವನ್ನು ಆಡಿದ್ರಪ್ಪ ಅಂತಂದ್ರೆ 1983 ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ತೈತಿ ನೋಡ್ರಿ. ವರ್ಲ್ಡ್ ಕಪ್. ಓಕೆ, ಯಾರ ವಿರುದ್ಧ ಅಂತಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ಮೊಟ್ಟ ಮೊದಲ ಬಾರಿಗೆ 1983ರಲ್ಲಿ ವರ್ಲ್ಡ್ ಕಪ್ ಅನ್ನ ಗೆಲ್ತದ. ಆ ಟೈಮ್ ಒಳಗಡೆ ರೋಜರ್ ಬಿನ್ನಿ ಅವರು ಪ್ರಮುಖ ಆಟವನ್ನ ತೋರಿಸಿದ್ರು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಬನ್ನಿ. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ದೂರುಗಳು ತನಿಖೆಯ ಜವಾಬ್ದಾರಿಯನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಹೊಂದಿರುವುದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಈಗ ಜಸ್ಟ್ ಹೊಂದಿದೆ ಮತ್ತು ಹೊಂದಿರುವುದಿಲ್ಲ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತದ. ಓಕೆ, ಆದ್ರಿಂದ ಇದು ಪ್ರಶ್ನೆನ ನೀವು ಸರಿಯಾಗಿ ಓದ್ಕೋಬೇಕಾಗುತ್ತೆ. ಓಕೆ, ಆಪ್ಷನ್ಸ್ ಅನ್ನ ನೋಡ್ಕೊರಿ. ಇಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಭಾರತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಅಂತಿದೆ. ಓಕೆ, ಇದರೊಳಗಡೆ ಈಗ ನೀವು ಪ್ರಶ್ನೆ ಓದುವಾಗ ಹೊಂದಿದೆ ಅಂತ ಬಂತ ನೀವು ತಿಳ್ಕೊಂಡು ಹೋದ್ರಿ ಅಂತ ತಿಳ್ಕೊರಿ. ನೆಕ್ಸ್ಟ್ ಇದ್ರೊಳಗಡೆ ಭಾರತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಐತಿ, ಇದ ಆನ್ಸರ್ ಅಂತೇಳಿ ನಿಮ್ ತಲೆಗ ಫಿಕ್ಸ್ ಆಗಿಬಿಟ್ಟಿರ್ತದ. ಓಕೆ, ಆದ್ರಿಂದ ನೀವು ಪ್ರಶ್ನೆನ ಸರಿಯಾಗಿ ಓದ್ಕೋಬೇಕು. ಹೊಂದಿರುವುದಿಲ್ಲ ಅಂತ ಇದೆ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಇದು ಹೊಂದಿರುವುದಿಲ್ಲ. ಓಕೆ, ಇದು ಹೊಂದಿರ್ತದ ಅಂತ ಅನ್ಸುತ್ತೆ ನಿಮ್ಗೆ. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಏನೈತಲ್ಲ, ಇದು ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ದೂರುಗಳನ್ನ ತನಿಖೆ ಮಾಡೋ ಜವಾಬ್ದಾರಿನ ಹೊಂದಿರಂಗಿಲ್ಲ. ಯಾಕಂತಂದ್ರೆ ಇದು ದೇಶಗಳ ನಡುವೆ ಇಂಥದ್ದೇನಾದ್ರೂ ಉಲ್ಲಂಘನೆ ಆಗಿರ್ತಾವಲ್ಲ, ಮಾನವ ಹಕ್ಕುಗಳ ಉಲ್ಲಂಘನೆ, ಮತ್ತೆ ದೇಶಗಳ ನಡುವೆ ಇರುವಂತಹ ಇದನ್ನ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯ ದೂರುಗಳನ್ನ ಇದು ತನಿಖೆ ಮಾಡ್ತದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಹಂಗಂದ್ರೆ ನೀವು ಹಂಗಂದ್ರೆ ಪರಿಶಿಷ್ಟ ಜಾತಿಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಹೆಂಗ್ ಬರ್ತದ ಅಂತ ನೀವು ಪ್ರಶ್ನೆನ ಮಾಡ್ಬೋದು. ಓಕೆ, ಇದು ಯಾವ ರೀತಿ ಬರ್ತದ ಅಂದ್ರೆ, ಈಗ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಇದೆಯಲ್ಲ, ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಲ್ಲಿ ಅಲ್ಲಿ ಇರುವಂತಹವರು ಏನು ಮಾನವರೇ ಅಲ್ವಾ. ಓಕೆ, ಅವರು ಸ್ಪೆಷಲ್ ಆಗಿ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ಏನಾದ್ರೂ ಮಾನವ ಹಕ್ಕುಗಳ ಉಲ್ಲಂಘನೆ ಐತಂತಂದ್ರೆ ಅದು ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದವ್ರು ಅದರಲ್ರಿ, ಅವರು ಸ್ವಲ್ಪ ಇಲ್ಲಿ ಸ್ಟ್ಯಾಂಡ್ ತಗೊಂತಾರ. ಓಕೆ, ಈ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಎಷ್ಟನೇ ವಿಧಿಯಿಂದ ಸ್ಥಾಪಿಸಲ್ಪಟ್ಟೈತಿಯಪ್ಪ ಅಂತಂದ್ರೆ ನಮ್ಮ ಸಂವಿಧಾನದ 338ನೇ ವಿಧಿ ಅನ್ವಯ ಸ್ಥಾಪಿಸಲ್ಪಟ್ಟೈತಿ ನೋಡ್ರಿ. ಅದೇ ರೀತಿಯಾಗಿ ಈ ರಾಷ್ಟ್ರೀಯ ಮಹಿಳಾ ಆಯೋಗ, ಓಕೆ,
ರಾಷ್ಟ್ರೀಯ ಮಹಿಳಾ ಆಯೋಗ ಇದು ಯಾವ ರೀತಿ ಬರ್ತದ ಅಂದ್ರೆ, ಈಗ ಯಾವ್ದಾದ್ರು ಮಹಿಳೆಯರ ಮಾನವ ಹಕ್ಕುಗಳ ಉಲ್ಲಂಘನೆ ಆಯ್ತಪ್ಪ ಅಂತಂತಂದ್ರೆ ಅವಾಗ ಫಸ್ಟ್ ಸ್ಟ್ಯಾಂಡ್ ತಗೊಳ್ಳೋದು ಮಹಿಳಾ ಆಯೋಗದವರು, ಆಮೇಲೆ ಅದನ್ನೇನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಏನೈತಲ್ರಿ ಇದಕ್ಕೆ ಸ್ಟ್ಯಾಂಡ್ ಅನ್ನ ಕೊಡ್ತಾರ ಅಂದಂಗ. ಓಕೆ, ಇದು ಏನು ರಾಷ್ಟ್ರೀಯ ಮಹಿಳಾ ಆಯೋಗ ಇದು ಯಾವಾಗ ಸ್ಥಾಪನೆ ಆಯ್ತಂತಂದ್ರೆ 1992 ಒಳಗಡೆ ಸ್ಥಾಪನೆ ಆಗ್ತದ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ನಾವು ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ಸ್ವಲ್ಪ ನೋಡ್ಕೊರಿ. ಇಲ್ಲಿ ಈ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಐತಲ್ಲ, ಇದು ಮೇನ್ ಹೆಡ್ ನೋಡ್ರಿ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ ನಮ್ಮ ಭಾರತದೊಳಗಡೆ ಏನಾದ್ರು ಆಯ್ತಂತಂದ್ರೆ ಅದರದ್ದು ಎಲ್ಲ ದೂರುಗಳ ತನಿಖೆಯನ್ನ ಮತ್ತೆ ಜವಾಬ್ದಾರಿನ ಹೊಂದಿರೋರು ಯಾರಂದ್ರೆ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮೇನ್ ಆಗಿ. ಓಕೆ, ಇವೆಲ್ಲ ಏನು ಒಂಥರ ಸಬ್ ಅದಕ್ಕೆ ಹೆಲ್ಪ್ ಮಾಡುವಂಥವು. ಓಕೆ, ಇದು NHRC ಅಂತ, ಇದಕ್ಕೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಒಳಗಡೆ. ಇದು ಯಾವಾಗ ಸ್ಥಾಪನೆ ಐತೆ ಅಂತಂದ್ರೆ 1993 ಒಳಗಡೆ ಸ್ಥಾಪನೆ ಐತೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಬರ್ರಿ. ಪೈರಾನೋಮೀಟರ್ ಎಂಬುದು ಡ್ಯಾಶ್ ಮಾಪನದ ಸಾಧನವಾಗಿದ್ದು ಇದನ್ನು ಸಾಮಾನ್ಯವಾಗಿ ಹವಾಮಾನ ಸಂಶೋಧನೆ ಅಥವಾ ಹವಾಮಾನ ಕಾರ್ಯಕ್ಷಮತೆಯ ನಿಗಾವಣೆ ಮಾಡಲು ಬಳಸಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಏನಪ್ಪಾ ಅಂತಂದ್ರೆ ಪೈರಾನೋಮೀಟರ್ ಅನ್ನ ಏನ್ ಅಳೆಯಲಿಕ್ಕೆ ಯೂಸ್ ಮಾಡ್ತಾರ ಅಂತ ಇಲ್ಲಿ ಕೇಳ್ಯಾರ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಓಕೆ, ಆಪ್ಷನ್ ನೋಡ್ಕೊರಿ. ವಾತಾವರಣದ ಒತ್ತಡ, ಮೋಡದ ಚಾವಣಿ, ಸೌರ ವಿಕಿರಣ, ಗಾಳಿಯ ವೇಗ ಅಂತಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೌರ ವಿಕಿರಣ ನೋಡ್ರಿ. ಸೌರ ವಿಕಿರಣವನ್ನು ಅಳೆಯಲಿಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ? ಪೈರಾನೋಮೀಟರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಅದೇ ರೀತಿಯಾಗಿ ಇಲ್ಲಿ ವಾತಾವರಣದ ಒತ್ತಡ ಅಂತಿದೆ. ವಾತಾವರಣದ ಒತ್ತಡವನ್ನ ಅಳೆಯಲಿಕ್ಕೆ ಯಾವ ಮಾಪನವನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಬಾರೋಮೀಟರ್ ಅನ್ನ ಯೂಸ್ ಮಾಡ್ತೀವಿ ನೋಡ್ರಿ. ಯಾವುದು? ಬಾರೋಮೀಟರ್. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮೋಡದ ಚಾವಣಿ ಅಂತಂತಂದ್ರೆ, ಈಗ ಮೇಲ್ಮೈಯಲ್ಲಿ ಮೋಡಗಳು ಜಾಸ್ತಿ, ಈಗ ಒಂದ್ ವೇಳೆ ಮಳಿ ಬರೋ ಟೈಮ್ ಒಳಗಡೆ ಮೋಡಗಳು ಜಾಸ್ತಿ ಕಾಣ್ತಾವ. ಜಾಸ್ತಿ ಬೇಸಿಗೆ ಕಾಲದಲ್ಲಿ ಏನು ಆಕಾಶ ಕ್ಲಿಯರ್ ಆಗಿ ಕಾಣ್ತದ. ಆ ತರಹದ ಮೋಡ ಎಷ್ಟಿದೆ ಅಂತ ಅಳಿಲಿಕ್ಕೆ ಒಂದು ಮಾಪಕ ಇದೆ. ಅದು ಯಾವ್ದಂದ್ರೆ ಓಕ್ಟಾಸ್ ಅಂತ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಗಾಳಿಯ ವೇಗವನ್ನು ಅಳೆಯುವಂತಹ ಮಾಪನ ಯಾವ್ದಂದ್ರೆ ಅನಿಮೋಮೀಟರ್. ಈ ರೀತಿ ಒಂದು ಪ್ರಶ್ನೆಯನ್ನ ನಾವು 4 ಉತ್ತರಗಳಾಗಿ ವಿಂಗಡಿಸಿದ್ರೆ ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಒಂದು ಸುಲಭದ ಹಾದಿ ಅಂತ ಹೇಳ್ಬೋದು. ಈಗ ಜಸ್ಟ್ ಇಲ್ಲಿ ಪೈರಾನೋಮೀಟರ್ ಎಂಬುದು ಯಾವ್ದ್ರ ಮಾಪನವಾಗಿದೆ? ಸೌರ ವಿಕಿರಣ. ಇಷ್ಟು ಹೇಳಿ ಮುಂದೆ ಹೋದ್ರ ಅದು ನೀವು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ. ಓಕೆ, ಈಗ ಏನಾದ್ರು ನೀವು ಅದ್ರೊಳಗಡೆ 4 ಆಪ್ಷನ್ ಅದಾವ, 4 ಈ ತರ ನೀವು ಇನ್ ಡೀಟೇಲ್ ಆಗಿ ಓದ್ಕೊಂತ ಹೋದ್ರಂದ್ರೆ ಎಕ್ಸಾಮ್ ಈಸಿಯಾಗಿ ಕ್ಲಿಯರ್ ಮಾಡ್ತೀರಿ ನೀವು. ನೆಕ್ಸ್ಟ್ ಟೈಮ್ ಒಳಗಡೆ, ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ ಒಳಗಡೆ ಏನ್ ಕೇಳಿರ್ತಾನೆ ಅಂದ್ರೆ ಬಾರೋಮೀಟರ್ ಎಂಬುದು ಡ್ಯಾಶ್ ಮಾಪನದ ಸಾಧನವಾಗಿದೆ ಅಂತಾನೆ ಕೇಳಿಬಿಡ್ತಾನ. ಓಕೆ, ಆ ಟೈಮ್ ಒಳಗಡೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿಯಾಗಿ ಆಗುತ್ತಾ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಲ್ಲಿ ಆಪ್ಷನ್ ಏನಾದ್ರು ಕೊಟ್ಟಿದಾರ ಅಂತಂದ್ರೆ ಆ ಆಪ್ಷನ್ಗಳು ಎಕ್ಸಾಮ್ನರ್ ಇದು ಮೈಂಡ್ಸೆಟ್ ಒಳಗಡೆ ಐತಿ, ನೆಕ್ಸ್ಟ್ ಈ ಪ್ರಶ್ನೆನ ಕೇಳ್ಬೇಕಂತ ಹೇಳಿ. ಆದ್ರೆ ಆ ಕಾರಣಕ್ಕಾಗಿ ನೀವೇನೋ ಫುಲ್ ಇನ್ ಡೆಪ್ತ್ ಆಗಿ ಕ್ವಶನ್ ಅನ್ನ ವಿಶ್ಲೇಷಣೆ ಮಾಡ್ಕೋಬೇಕಾಗ್ತದ. ಬರೀ ಕ್ಲಾಸ್ ಅಷ್ಟ ಅಲ್ಲ, ನೀವು ಓದ್ಕೊಳ್ಳೋ ಮುಂದಾಗೂ ಮಾಡ್ಕೋಬೇಕು ಅವನ್ನೆಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. 2023 ಮಾರ್ಚ್ ನಲ್ಲಿ ಈ ಕೆಳಗಿನ ಯಾವ ಉಮ್ಮತ್ತಾಟ ಜಾನಪದ ನೃತ್ಯ ಕಲಾವಿದೆಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಂತ ಕೇಳಿದಾರೆ ಇಲ್ಲಿ. ಓಕೆ, ಆಪ್ಷನ್ ನೋಡ್ರಿ. ರಾಣಿ ಮಾಚಯ್ಯ, ಬಾಚಿ ಬೋಡಮ್ಮ, ಸುಭದ್ರಾದೇವಿ, ಸುಮನ್ ಕಲ್ಯಾಣಪುರ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ರಾಣಿ ಮಾಚಯ್ಯ ನೋಡ್ರಿ. ಓಕೆ, ಇದು 2023 ಅಂತ ಕೇಳ್ಯಾರ. ಅದೇ ರೀತಿಯಾಗಿ ನೀವು 2025 ಒಳಗಡೆ ಯಾರ್ಯಾರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಾರ ಅಂತೇಳಿ ನೋಡ್ತಾ ಹೋದ್ರ ಅದು ಬಹಳ ದೊಡ್ಡ ಲಿಸ್ಟ್ ಇದೆ. 100 ಮಂದಿಕ್ಕಿಂತ ಜಾಸ್ತಿ ಕೊಟ್ಟಾರೆ. ಅಷ್ಟು ಮಂದಿಗೇನು ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಾರ. ಅದ್ರೊಳಗಡೆ ಇಂಥ ವಿಶಿಷ್ಟವಾದ ಕಲೆಗಳೇನಿರ್ತಾವಲ್ಲ ಅದನ್ನ ನಾವು ನೋಡ್ಕೋಬೇಕಾಗ್ತದ. ಓಕೆ, ಈ ಉಮ್ಮತ್ತಾಟ ಜನಪದ ನೃತ್ಯ ಅಂತ ನೋಡ್ತಾ ಹೋದ್ರೆ ಈ ಉಮ್ಮತ್ತಾಟ ಜನಪದ ನೃತ್ಯ ಐತಲ್ರಿ, ಎಲ್ಲಿಯ ಮೂಲದ್ದು ಅಂತಂತಂದ್ರೆ ಕೂರ್ಗ್ ಭಾಗದ್ ನೋಡ್ರಿ. ಇದು ಕೂರ್ಗ್, ಕೊಡಗು. ಓಕೆ, ಆ ಭಾಗದ್ದು, ಇದು ಕೂರ್ಗ್ ಭಾಗದ್ದು. ಓಕೆ, ಇದನ್ನ ಐತಲ್ಲ ಯಾರಿಂದ ಪ್ರದರ್ಶಿಸಲ್ಪಡ್ತದ ಅಂತಂದ್ರೆ ಇದನ್ನ ಕೊಡಗಿನ ಮಹಿಳೆಯರದಾರಲ್ರಿ, ಅವ್ರ ವಿಶಿಷ್ಟ ಉಡುಪುಗಳದಾವ್ ನೋಡ್ರಿ. ಒಂಥರ ಅವ್ರದ್ದು ಉಡುಗೆ ತೊಡುಗೆನ ಚೇಂಜ್ ಇರ್ತದ. ಏನೋ ಗಂಡ್ಮಕ್ಳು ಒಂಥರ ಏನದು ಜಡ್ಜ್ ತರ ಕೋಟ್ ಹಾಕೊಂಡಿರ್ತಾರ, ಮತ್ತೆ ಹೆಣ್ಮಕ್ಳು ಸ್ವಲ್ಪ ಸೈಡ್ ಮೇಲೆ ಸಾರಿ ಹುಟ್ಟಿರ್ತಾರ ಅವರು. ಆ ರೀತಿ ಅವರ ವಿಶಿಷ್ಟ ಉಡುಗೆಗಳನ್ನ ಧರಿಸಿ ಈ ಉಮ್ಮತ್ತಾಟ ನೃತ್ಯವನ್ನ ಪ್ರದರ್ಶಿಸ್ತಾರ. ಓಕೆ, ಅದೇ ರೀತಿಯಾಗಿ ಇದು ಏನು ಉಮ್ಮತ್ತಾಟ ಅನ್ನೋದು ನಮಗ ಅಷ್ಟೊಂದು
ಏನು ಕರ್ನಾಟಕ ಭಾಗದ ಅಂತ ಗೊತ್ತಿರಲಿಲ್ಲ. ಓಕೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಭಾಗದ್ದು ಇನ್ನು ಉಳಿದಂತಹ ಜನಪದ ನೃತ್ಯಗಳು ಯಾವ್ಯಾವು ಕರ್ನಾಟಕದ್ದು, ಸ್ಪೆಷಲಿ ಕರ್ನಾಟಕದ್ದು. ಓಕೆ, ಯಾವ್ಯಾವ ಅಂತ ಒಂದ್ಸಲ ನೋಡ್ತಾ ಹೋದ್ರೆ ಕೃಷ್ಣ ಪಾರಿಜಾತ ಅಂತ ಬರ್ತದ್ರಿ, ಕೃಷ್ಣ ಪಾರಿಜಾತ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಭೂತಾರಾಧನೆ ಅಂತ ಬರ್ತದ. ಭೂತಾರಾಧನೆ ಎಲ್ಲರಿಗೂ ಗೊತ್ತಿದ್ದಿದ್ದು ಈ ಕಡೆ ಕರಾವಳಿ ಸೈಡ್ ಭೂತ ಆರಾಧನೆ. ಓಕೆ, ಕರಾವಳಿ ಸೈಡ್ ಇದನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ನಾಗಮಂಡಲ ಅಂತ ಬರ್ತದ್ರಿ. ಯಾವುದು? ನಾಗಮಂಡಲ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಪಂಜರ ಅಂತ ಬರ್ತದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಗಾರುಡಿ ಗೊಂಬೆ ಅಂತ ಬರ್ತದ. ಯಾವುದು? ಗಾರುಡಿ ಗೊಂಬೆ, ಗಾರುಡಿ ಗೊಂಬೆ. ಮತ್ತೆ ಯಾವುದು? ಕಂಸಾಳೆ ನೃತ್ಯ ಬೆಂಗಳೂರು ಸೈಡ್ ಬರ್ತದ ನೋಡ್ರಿ, ಅದು. ಈ ರೀತಿಯಾಗಿ ನಾವು ಜನಪದ ನೃತ್ಯವನ್ನ ನೋಡ್ಕೋಬಹುದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ. ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ವರ್ಷದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠ ಪೇಳ್ವೆ ಆಗೈತ್ರಿ, ಆಕ್ಚುಲಿ ಪೇಶ್ವೆಯಾದ ಎರಡನೇ ಬಾಜಿರಾವ್ ನಡುವೆ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಬೆಸ್ಸಿನ್ ಒಪ್ಪಂದ ಯಾವ ವರ್ಷದಾಗ ಆಗೈತಿ ಅದನ್ನ ಕೇಳ್ಯಾರಲ್ಲಿ. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ 1824, 1835, 1818, 1802. ಓಕೆ, ಈ ಬೆಸ್ಸಿನ್ ಒಪ್ಪಂದ ಐತಲ್ರಿ ಎಷ್ಟರಲ್ಲಿ ಆಗ್ತದ ಅಂತಂದ್ರೆ 1802ರಲ್ಲಿ ಆಗ್ತದೆ. ಇದು 1802ರಲ್ಲಿ. ಓಕೆ, ಇದು ಯಾವಾಗ ಯಾವ ಯುದ್ಧದಲ್ಲಿ ಆಗ್ತದ ಅದನ್ನು ಒಂದ್ ಸ್ವಲ್ಪ ನೋಡ್ತಾ ಹೋದ್ರೆ ನಾವು ಆಂಗ್ಲೋ ಮರಾಠ ಯುದ್ಧಗಳು ಅಂತ ಬರ್ತಾವ. ಇಲ್ಲಿ ಇದು ಯಾವ್ದಾಗತ್ತೆ ಅದು ಒಂದ ನೋಡ್ಕೊಳ್ಳೋದು ಬೇಡ, ಉಷ್ಟು ಆಂಗ್ಲೋ ಮರಾಠ ಯುದ್ಧಗಳನ್ನ ನೋಡ್ಕೊಂಡ್ಬಿಡೋಣ ಬರ್ರಿ ಒಂದ್ಸಲ. ಓಕೆ, ಒಂದನೇ ಆಂಗ್ಲೋ ಮರಾಠ ಯುದ್ಧ, ಆಂಗ್ಲೋ ಮರಾಠ ಯುದ್ಧ ಇದು ಎಷ್ಟರಿಂದ ಎಷ್ಟರವರೆಗೂ ಆಗ್ತದ ಅಂತಂದ್ರೆ ಉಷ್ಟು ನೋಡ್ರಿ. ಆಂಗ್ಲೋ ಮರಾಠ ಏನೋ ಬ್ರಿಟಿಷರು ಮತ್ತ ಮರಾಠರ ನಡುವೆ ಆದಂತಹ ಯುದ್ಧಗಳು ಇದು. ಓಕೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ಆಗ್ತದ ಅಂತಂದ್ರೆ 1775ರಿಂದ 1782 ಅಲ್ಲಿವರೆಗೂ ಆಗ್ತದ. ಓಕೆ, ಇದು ಯಾವ ಒಪ್ಪಂದದಿಂದ ಕೊನೆಗೊಳ್ತದ ಅಂದ್ರೆ ಸಾಲ್ಬಾಯ್ ಒಪ್ಪಂದ ಅಂತ ಬರ್ತದೆ. ಇದು ಹೆಂಗ್ ಬೆಸ್ಸಿನ್ ಒಪ್ಪಂದದ ಇದರ ಅನ್ವಯ ಏನು, ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧ ಮುಗಿತದ ಇದು. ಅದೇ ರೀತಿಯಾಗಿ ಒಂದನೇ ಆಂಗ್ಲೋ ಮರಾಠ ಯುದ್ಧ ಒಟ್ಟು ಅಲ್ಲಿ ಬಹಳಕೊಂಡ ಏನೋ ಒಪ್ಪಂದಗಳಾಗ್ತಾವ. ಒಂದು ಸಾಲ್ಬಾಯ್ ಒಪ್ಪಂದ ಆಗತ್ತ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಪುರಂದರ್ ಒಪ್ಪಂದ ಅಂತ ಆಗತ್ತ. ಓಕೆ, ಅದೇ ರೀತಿಯಾಗಿ ವಾಪಸ್ ಇನ್ನೊಂದು ಯಾವ್ದಾಗತ್ತ, ಸೂರತ್ ಒಪ್ಪಂದ ಅಂತ ಆಗತ್ತ. ಓಕೆ, ಇದ್ರೊಳಗಡೆ ಪ್ರಮುಖವಾದದ್ದು ಯಾವ್ದ್ರಿ? ಸಾಲ್ಬಾಯ್ ಒಪ್ಪಂದ. ಓಕೆ, ನಾವು ಪ್ರಮುಖವಾದ ಒಪ್ಪಂದಗಳನ್ನ ನೋಡ್ತಾ ಹೋಗೋಣ. ಓಕೆ, ಅದೇ ರೀತಿಯಾಗಿ ಎರಡನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ ಐತಲ್ಲ ಇದು ಎಷ್ಟರಿಂದ ಎಷ್ಟರವರೆಗೂ ಆಗ್ತದ ಅಂದ್ರೆ ಮರಾಠ ಯುದ್ಧ. ಓಕೆ, ಇದು ಎಷ್ಟರಿಂದ ಎಷ್ಟರವರೆಗೂ ಆಗ್ತದ ಅಂದ್ರೆ 1803ರಿಂದ 1805ರವರೆಗೂ ಆಗತ್ತಂತ. ಓಕೆ, ಇದರಲ್ಲಿ ಪ್ರಮುಖವಾದ ಒಪ್ಪಂದ ಯಾವ್ದಂದ್ರೆ ಬೆಸ್ಸಿನ್ ಒಪ್ಪಂದ ನೋಡ್ರಿ, ಬೆಸ್ಸಿನ್ ಒಪ್ಪಂದ, ಬೆಸ್ಸಿನ್ ಒಪ್ಪಂದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ಒಂದ್ಸಲ ನೋಡ್ಕೊಳ್ಳೋಣ ಬರ್ರಿ. ಮೂರನೇ ಆಂಗ್ಲೋ ಮರಾಠ ಯುದ್ಧ. ಓಕೆ, ಈ ಮೂರನೇ ಆಂಗ್ಲೋ ಮರಾಠ ಯುದ್ಧ ಏನಿದೆಯಲ್ಲ ಇದು ಎಷ್ಟರಲ್ಲಿಂದ ಎಷ್ಟರಕ್ಕ ಆಗ್ತದ ಅಂದ್ರೆ 1817ರಿಂದ 1818 ನೋಡ್ರಿ. ಓಕೆ, ಇದರದು ಒಪ್ಪಂದ ಯಾವ್ದಂದ್ರೆ ಪೂನಾ ಒಪ್ಪಂದ ನೋಡ್ರಿ, ಪ್ರಮುಖವಾದ ಒಪ್ಪಂದ ಪೂನಾ ಒಪ್ಪಂದ. ಓಕೆ, ಇವನ್ನ ನೆನಪಿಟ್ಕೋಬೇಕು ಟ್ರೀಟಿಗಳನ್ನ ಎಷ್ಟರಲ್ಲಿ ಆಗ್ತದ ಅನ್ನೋದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಋಗ್ವೇದದಲ್ಲಿ ಗಂಗಾ ನದಿಯನ್ನು ಎಷ್ಟು ಬಾರಿ ಉಲ್ಲೇಖಿಸಲಾಗಿದೆ ಅಂತ ಕೇಳ್ಯಾರ. ಓಕೆ, ಋಗ್ವೇದ 4 ವೇದಗಳ ಬರ್ತಾವ ನೋಡ್ರಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಓಕೆ, ಆ ವೇದದೊಳಗಡೆ ಋಗ್ವೇದ ಐತಲ್ಲ, ಈ ಋಗ್ವೇದದಲ್ಲಿ ಗಂಗಾ ನದಿಯನ್ನು ಎಷ್ಟು ಬಾರಿ ಉಲ್ಲೇಖಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಆಗಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಂತಂದ್ರೆ 1 ಐತಿ ನೋಡ್ರಿ, ಆಪ್ಷನ್ 1 ಬಾರಿ ಏನ್ ಮಾಡಿದ್ದಾರೆ, ಗಂಗಾ ನದಿಯನ್ನ ಋಗ್ವೇದದಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದಾರೆ. ಹಂಗಾದ್ರೆ ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಿಸಲ್ಪಟ್ಟ ನದಿ ಯಾವ್ದಪ್ಪ ಅಂತಂತಂದ್ರೆ ಸರಸ್ವತಿ ನದಿ. ಓಕೆ, ಸರಸ್ವತಿ ನದಿ ಐತಲ್ಲ ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಿಸಲ್ಪಟ್ಟ ನದಿಯಾಗಿದೆ. ಮತ್ತು ಅದರ ಜೊತೆ ಇನ್ನೊಂದು ಯಾವ್ದಂದ್ರೆ ಸಿಂಧೂ ನದಿ ನೋಡ್ರಿ. ಓಕೆ, ಸಿಂಧೂ ನದಿ. ಇವೆರಡು ನದಿಗಳು ಏನು ಋಗ್ವೇದದಲ್ಲಿ ಅತಿ ಹೆಚ್ಚು ಉಲ್ಲೇಖಿಸಲ್ಪಟ್ಟ ನದಿಗಳಾಗಿವೆ. ಅವು ಸರಸ್ವತಿ ಮತ್ತ ಸಿಂಧೂ ನದಿ. ಓಕೆ, ದೆನ್ ನೆಕ್ಸ್ಟ್ ಹಂಗಾದ್ರೆ ಇವು 4 ವೇದಗಳದಾವ ಅಂತ ಹೇಳಿದ್ನಲ್ಲ, ಋಗ್ವೇದ,
ಯಜುರ್ವೇದ, ಸಾಮವೇದ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಅಥರ್ವಣ ವೇದ. ಇವು ಯಾವುದ್ರ ಬಗ್ಗೆ ಹೇಳ್ತದ, ಏನಿವು ಇದ್ರದ್ದೊಂದು ಸ್ವಲ್ಪ ನೋಡ್ತಾ ಹೋದ್ರೆ, ಋಗ್ವೇದ ಐತಲ್ರಿ ಅತಿ ಪ್ರಾಚೀನವಾದಂತಹ ವೇದ ಇದು, ಪ್ರಾಚೀನ ವೇದ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಯಜುರ್ವೇದಗಳ ಬಗ್ಗೆ ನೋಡ್ತಾ ಹೋದ್ರೆ ಇದು ಯಜ್ಞ ಯಾಗಗಳ ಬಗ್ಗೆ ತಿಳಿಸಿಕೊಡ್ತದ ನೋಡ್ರಿ. ಯಜ್ಞ ಯಾಗಗಳ ಬಗ್ಗೆ ತಿಳಿಸಿಕೊಡುವಂತಹ ವೇದ ಯಾವುದು ಅಂತ ಕೇಳಿದ್ರೆ ನೀವು ಯಜುರ್ವೇದ ಅಂತ ಹೇಳ್ಬೇಕಾಗತ್ತೆ. ಹಂಗಾದ್ರೆ ಅದೇ ರೀತಿಯಾಗಿ ಸಂಗೀತದ ಬಗ್ಗೆ ತಿಳಿಸಿಕೊಡುವಂತಹ ವೇದ ಯಾವುದು ಅಂತಂದ್ರೆ ಸಾಮವೇದ ನೋಡ್ರಿ. ಅದೇ ರೀತಿಯಾಗಿ ಮಾಟ ಮತ್ತು ಮಂತ್ರ, ಓಕೆ, ಮಾಟ ಮಂತ್ರ ಇದ್ರ ಬಗ್ಗೆ ತಿಳಿಸಿಕೊಡುವಂತಹ ವೇದ ಯಾವುದಂದ್ರೆ 4ನೇ ವೇದವಾದ ಅಥರ್ವಣ ವೇದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ಉದ್ಯಮವು ಪ್ರಕೃತಿಯಿಂದ ಕಚ್ಚಾ ವಸ್ತುಗಳನ್ನು ಹೊರ ತೆಗೆಯುವುದನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಓಕೆ, ನಮಗ ಇಂಗ್ಲಿಷ್ನಾಗಿನ ವರ್ಡ್ ಗೊತ್ತಿತ್ತಂದ್ರೆ ಇದು ಈಸಿಯಾಗಿ ನಾವು ಆನ್ಸರ್ ಮಾಡಬಹುದು. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ಉತ್ಪಾದನಾ ಉದ್ಯಮ ಅಂತ ಇದೆ, ನಿಷ್ಕರ್ಷಣ ಅಂದ್ರೆ ಹೊರೆ ತೆಗೆಯುವ ಎಕ್ಸ್ಟ್ರಾಕ್ಟಿವ್ ಉದ್ಯಮ ಅಂತಿದೆ, ಸೇವಾ ಉದ್ಯಮ, ನಿರ್ಮಾಣ ಉದ್ಯಮ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ಟ್ರಾಕ್ಟಿವ್, ನಿಷ್ಕರಣ ಉದ್ಯಮ, ಹೊರತೆಗೆಯುವ ಉದ್ಯಮ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಏನಪ್ಪಾ ಇದು ಹೊರತೆಗೆಯುವುದಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ನಿಮ್ಗ ಖನಿಜ ಸಂಪತ್ತು ಇರ್ತದಲ್ಲ, ಆ ಖನಿಜಗಳನ್ನ ಹೊರ ತೆಗಿತೀರಿಲ್ರಿ, ಅದು ಮತ್ತ ವಾಪಸ್ ಅದಿರುಗಳು ಅಂದ್ರೆ ಕಬ್ಬಿಣದ ಅದಿರು, ಅಲ್ಯೂಮಿನಿಯಂ ಅದಿರು, ಇಂಥವೆಲ್ಲ ಬಾಕ್ಸೈಟ್ ಅವನ್ನೆಲ್ಲ ತೆಗಿತಾರಲ್ಲ, ಅದು ಏನು ಪ್ರಕೃತಿಯಿಂದ ಭೂಮಿಯಿಂದ ಹೊರ ತೆಗೆದುಪಡ್ತಾರ. ಅದು ಕಚ್ಚಾ ವಸ್ತು. ಮುಂದೆ ಏನ್ ಮಾಡ್ತಾರ, ಅದನ್ನ ಒಂದು ಮೆಟಲ್ ಆಗಿ ಕನ್ವರ್ಟ್ ಮಾಡ್ತಾರ. ಓಕೆ, ಮತ್ತೆ ವಾಪಸ್ಸು ತೈಲವನ್ನು ಕೂಡ ನಾವು ನೈಸರ್ಗಿಕ ಇದರಿಂದನೇ ತೆಗಿತೀವಲ್ಲ ಭೂಮಿಯಿಂದ, ಅದೇ ರೀತಿಯಾಗಿ ನೈಸರ್ಗಿಕ ಅನಿಲ ಆಗಲಿ, ನೈಸರ್ಗಿಕ ಅನಿಲ ಇವೆಲ್ಲನೂ ಏನ್ ಮಾಡ್ತೀವಿ ನಾವು ಭೂಮಿಯಿಂದನ ಪಡಿತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಇಲ್ಲಿ. 2020ರಲ್ಲಿ ಭಾರತ ಸರ್ಕಾರವು ಡ್ಯಾಶ್ ದಿನಗಳ ಕೆಲಸವನ್ನು ಒದಗಿಸುವ ಗರೀಬ್ ಕಲ್ಯಾಣ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಇದೆ. ಓಕೆ, ಅಂದ್ರೆ ಎಷ್ಟು ರೋಜ್ಗಾರ್ ಯೋಜನೆಯ ಪ್ರಕಾರ ಎಷ್ಟು ದಿನ ಕೆಲಸ ಕೊಡ್ತಾರ ಅಂತ ಕೇಳಿದ್ದಾರೆ ಇಲ್ಲಿ. ಆಪ್ಷನ್ 125, 120, 115, 130 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 125 ನೋಡ್ರಿ. 125 ದಿನಗಳ ಕಾಲ, ಏನೋ 125 ದಿನಗಳ ಕಾಲ ಈ ಗರೀಬ್ ಕಲ್ಯಾಣ ರೋಜ್ಗಾರ್ ಯೋಜನೆಯಲ್ಲಿ ಕೆಲಸವನ್ನ ನೀಡ್ತಾರ. ಓಕೆ, ಇದು ಯಾವಾಗ ಬಂತಪ್ಪ ಅಂತಂದ್ರೆ 2020ರಾಗ ಬಂತ್ರಿ. ಯಾಕ ಕಾರಣಕ್ಕೆ ಬಂತಂತಂದ್ರೆ COVID-19 ಸಮಯದಲ್ಲಿ ಕಾರ್ಮಿಕರೆಲ್ಲರೂ ಮನ್ಯಾಗ ಕುಂತಿರ್ತಾರ. ಓಕೆ, ಅವರಿಗೆ ಏನು ಬೇಕಲ್ರಿ ಒಂದ್ ಸ್ವಲ್ಪ ಎಕನಾಮಿಕಲ್ ಕಂಡೀಷನ್. ಈಗ ಆಲ್ಮೋಸ್ಟ್ ಎಲ್ಲ ಕಾರ್ಮಿಕರ ಅಂತಂತಂದ್ರೆ ಕೂಲಿ ಕೆಲಸ ಮಾಡಿ ಏನೋ ಅವತ್ತಿಂದ ಅವತ್ತ ದುಡಿದು ಮನಿ ನಡೆಸುವಂತ ಸಾಕಷ್ಟು ಜನರನ್ನ ನಾವು ನೋಡ್ತಾ ಬರ್ತೀವಿ. ಓಕೆ, ಅವರಿಗೆ COVID-19 ಸಮಯದಲ್ಲಿ ಏನು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಆ ಕಾರಣಕ್ಕಾಗಿ ಗೌರ್ಮೆಂಟ್ ಏನ್ ಮಾಡ್ತಾರೆ, ಗರೀಬ್ ಕಲ್ಯಾಣ ಯೋಜನೆ, ರೋಜ್ಗಾರ್ ಯೋಜನೆಯನ್ನ ಪ್ರಾರಂಭಿಸ್ತದ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಬ್ರಹ್ಮಪುತ್ರ ನದಿಯು ಹರಿಯುವುದಿಲ್ಲ ಅಂತ ಕೇಳಿದರೆ? ಹರಿಯುವುದಿಲ್ಲ. ಓಕೆ, ಇದನ್ನ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು. ಓಕೆ, ಒತ್ತಿ ಹೇಳ್ತೀನಿ ಅಂದ್ರೆ ನೀವು ಅದನ್ನ ತಿಳ್ಕೊರಿ. ಸಾಕಷ್ಟು ಬರೀ ತಪ್ಪು ಮಾಡೇ ಮಾಡ್ತಾರ ವಿದ್ಯಾರ್ಥಿಗಳು. ಓಕೆ, ಮಾಡೇ ಮಾಡ್ತಾರ. ಓಕೆ, 100% ಹೇಳಕತ್ತೀನಿ. ಯಾವ ಒಬ್ಬ ವಿದ್ಯಾರ್ಥಿ ಇರಲಿ, ಓಕೆ, ಯಾವ್ದೋ ಇವನ್ ನನ್ನ ಹಿಡ್ಕೊಂಡು ಕೂಡ ಎಕ್ಸಾಮ್ ಒಳಗಡೆ ಸ್ವಲ್ಪ ಮೈಂಡ್ ಹಿಂಗಾಗಿ ಹೋಗುದೌದು, ಏನ್ ಮಾಡಕ್ಕಾಗಲ್ಲ. ಆ ಕಾರಣಕ್ಕಾಗಿ ಪ್ರಶ್ನೆನ ಸರಿಯಾಗಿ ಓದ್ಕೋಬೇಕು. ನಾವು 1 ಬಿಟ್ಟು 2 ಸಲ ಓದ್ಕೋಬೇಕು. ಓಕೆ, ಆಪ್ಷನ್ ಅನ್ನ ನೋಡ್ತಾ ಹೋದ್ರೆ ಇಲ್ಲಿ ನೇಪಾಳ ಅಂತ ಇದೆ, ಭಾರತ ಅಂತ ಇದೆ, ಚೀನಾ ಅಂತ ಇದೆ, ಬಾಂಗ್ಲಾದೇಶ ಅಂತ ಇದೆ. ಭಾರತದೊಳಗಡೆ ಅಂತೂ ಗೊತ್ತು ನಿಮ್ಗೆ, ಚೀನಾದೊಳಗಡೆ ಅಲ್ಲೂ ಹರಿಯತದ, ಅಲ್ಲಿಂದನ ಉಗಮಯ ಬರ್ತದ. ನೆಕ್ಸ್ಟ್ ಬಾಂಗ್ಲಾದೇಶದಲ್ಲಿ ಎಂಡಾಗಿ ಏನ್ ಮಾಡ್ತದ, ಬಂಗಾಳ ಕೊಲ್ಲಿಗೆ ಸೇರ್ತದ. ಇದಕ್ಕೆ ಸರಿಯಾದ ಉತ್ತರ ಹಂಗಾರ ನೇಪಾಳ ನೋಡ್ರಿ. ಓಕೆ, ಬರ್ರಿ ಫಸ್ಟ್ ನಾವೇನ್ ಮಾಡಿಬಿಡ್ಮ್ ಗೊತ್ತಾ, ಈ ಬ್ರಹ್ಮಪುತ್ರ ನದಿ ಎಲ್ಲಿಂದ ಹರ್ಕೊಂತ ಬರ್ತದ, ಎಲ್ಲಿ ಏನೇನಾಗ್ತದ ಅದನ್ನಷ್ಟು ನೋಡ್ಕೊಂಡು. ಫಸ್ಟ್ ಚೀನಾ ರೀ, ಚೀನಾದ ಟಿಬೆಟ್ ಪ್ರಾಂತ್ಯ. ಓಕೆ, ರಫ್ ಆಗಿ ಒಂದೇನು ನಮ್ಮ ಇಂಡಿಯಾ ಮ್ಯಾಪ್ ಅನ್ನ ಬಿಡ್ಸುನು. ಓಕೆ, ಇಷ್ಟ ಸಾಕ್ರಿ. ಓಕೆ, ಇಲ್ಲಿ ಏನಪ್ಪಾ, ಈ ಟಿಬೆಟ್ ಪ್ರಾಂತ್ಯದಲ್ಲಿ ಇದು ನೇಪಾಳ ಆಗುತ್ತಿಲ್ಲ, ಮತ್ತಿಷ್ಟ ಈ ಕಡೆ ಟಿಬೆಟ್ ಪ್ರಾಂತ್ಯ. ಓಕೆ, ಈ ಟಿಬೆಟ್ ಪ್ರಾಂತ್ಯದಲ್ಲಿ ಏನಾಗತ್ತಾ, ಇಲ್ಲೊಂದು ಯಾವ ಪ್ರದೇಶ ಅಂತಂದ್ರೆ ಅಂಗ್ಸಿ ಹಿಮನದಿ ಅಂತ ಬರ್ತದೆ. ಇಲ್ಲಿ ಅಂಗ್ಸಿ ಹಿಮನದಿ, ಯಾವುದು ಅಂಗ್ಸಿ ಹಿಮನದಿ ಅಂತ ಬರ್ತದ. ಈ ಅಂಗ್ಸಿ ಹಿಮನದಿಯಲ್ಲಿ ಏನ್ ಮಾಡ್ತದ ಐತಲ್ರಿ, ಈ ಬ್ರಹ್ಮಪುತ್ರ ನದಿಯು ಹುಟ್ಟಿ ಹಿಂಗ ಹರ್ಕೊಂತ ಬಂದು ಇಲ್ಲಿ ಅರುಣಾಚಲ ಪ್ರದೇಶ ಬರ್ತದ. ಈ ಅರುಣಾಚಲ ಪ್ರದೇಶದಲ್ಲಿ ಏನ್ ಮಾಡ್ತದ್ರಿ, ನಮ್ಮ ಭಾರತಕ್ಕೆ ಎಂಟರ್ ಆಗ್ತದ. ಓಕೆ, ಈ
ಈ ಏನದು ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತಂತ ಪ್ರಶ್ನೆ ಕೇಳಿದ್ರೆ ಅಂಗ್ಸಿ ಹಿಮ ನದಿ ಟಿಬೆಟ್ನ ಪ್ರದೇಶದಲ್ಲಿ ಹುಟ್ಟುತ್ತದ ಅಂತ ಹೇಳ್ಬೇಕು ನೀವು. ಓಕೆ, ಅದೇ ರೀತಿಯಾಗಿ ಇದು ನಮ್ಮ ಭಾರತಕ್ಕೆ ಬರುವ ಮುಂಚೆ ಚೀನಾದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೂಡ ಪ್ರಶ್ನೆ ಆಗುತ್ತಾ. ಅದಕ್ಕೆ ಯಾವ್ದಂತ ಕರಿಬೇಕಂತ ಹೇಳ್ಬೇಕಂತಂದ್ರೆ ಯಾರ್ಲುಂಗ್ ಸಾಂಗ್ಪೋ. ಓಕೆ, ಇದು ಏನು ಚೀನಾದಲ್ಲಿ ಬ್ರಹ್ಮಪುತ್ರ ನದಿಗೆ ಕರೆಯುವಂತ ಹೆಸರು. ಓಕೆ, ದೆನ್ ನೆಕ್ಸ್ಟ್ ಇಲ್ಲಿ ಏನು ಇದ್ರೊಳಗಡೆ ಎಲ್ಲಿ ಅರುಣಾಚಲ ಪ್ರದೇಶದೊಳಗಡೆ ಎಂಟರ್ ಆಗತ್ತಲ್ಲ, ಆ ಟೈಮ್ ಒಳಗಡೆ ಈ ನದಿಯನ್ನ ಅರುಣಾಚಲ ಪ್ರದೇಶದಲ್ಲಿ ಏನಂತ ಕರೀತಾರ ಅಂತಂದ್ರೆ ದಿಹಾಂಗ್ ಅಂತ ಕರೀತಾರಂತ್ರಿ. ದಿಹಾಂಗ್ ನದಿ ಅಂತ ಕರೀತಾರಂತ. ಓಕೆ, ದಿಹಾಂಗ್ ನದಿ ಅಂತ ಕರೀತಾರಂತ. ಆಮೇಲೆ ಇಲ್ಲೊಂದಿಷ್ಟು ಜಾಸ್ತಿ ಉಪನದಿಗಳು ಅವು ಇವೆಲ್ಲ ಸೇರ್ಕೊಂಡು ಇದು ಏನ್ರಿ ಬ್ರಹ್ಮಪುತ್ರ ನದಿಯಾಗಿ ಹಿಂಗ್ ಮುಂದೆ ಹರ್ಕೊಂತ ಬರ್ತದ. ಇಲ್ಲಿ ಮುಂದೆ ಹರ್ಕೊಂತ ಬಂದು ಇಲ್ಲಿ ಅಸ್ಸಾಂ ಐತ್ರಿ. ಈ ಅಸ್ಸಾಂನ ಪ್ರದೇಶದಲ್ಲಿ ಏನಾಗತ್ತಲ್ಲ, ಒಂದು ನದಿ ದ್ವೀಪ, ಅತಿ ದೊಡ್ಡ ನದಿ ದ್ವೀಪ ಕಂಡು ಬರ್ತದ. ಅದು ಯಾವ್ದಪ್ಪ ಅಂತಂದ್ರೆ ಮುಜುಲಿ ದ್ವೀಪ ನೋಡ್ರಿ. ಮುಜುಲಿ ದ್ವೀಪ ಸಾಕಷ್ಟು ಬಾರಿ ಪ್ರಶ್ನೆ ಆಗದರಿ, ವಿಶ್ವದಲ್ಲೇ ಅತಿ ದೊಡ್ಡ ನದಿ ದ್ವೀಪ ಯಾವುದು ಅಂತ ಪ್ರಶ್ನೆ ಆಗಿದೆ. ಓಕೆ, ಅದು ಯಾವ್ದಂತಂದ್ರೆ ಮಜೂಲಿ ದ್ವೀಪ. ಇದು ಎಲ್ಲಿ ಕಂಡು ಬರ್ತದ? ಅಸ್ಸಾಂ ಒಳಗಡೆ ಕಂಡು ಬರ್ತದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಬ್ರಹ್ಮಪುತ್ರ ನದಿ ಹರ್ಕೊಂತ ಬಂದ ಇಲ್ಲೇ ಗಂಗಾ ನದಿ ಬರ್ತದ. ಗಂಗಾ ನದಿ, ಈ ಗಂಗಾ ನದಿ ಜೊತೆ ಸೇರಿ ಈ ಬಾಂಗ್ಲಾದೇಶದೊಳಗಡೆ ಸೇರಿ ಇಲ್ಲಿ ಮುಂದ್ ಬಂದು ಬಂಗಾಳ ಕೊಲ್ಲಿಗೆ ಸೇರಿ ಬಿಡ್ತದ. ಓಕೆ, ನೀರೊಳಗಡೆ ಹೋಗಿ ಬಿಡ್ತದ. ಓಕೆ, ಇಲ್ಲಿ ನೆಕ್ಸ್ಟ್ ನಮ್ಮ ಭಾರತದಿಂದ ಇದಕ್ ಬರುತ್ತಲ್ರಿ ಇಲ್ಲೇ ಬಾಂಗ್ಲಾದೇಶಕ್ಕ. ಆ ಬಾಂಗ್ಲಾದೇಶದಲ್ಲಿ ಈ ನದಿಯನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಯಾವುದು? ಬ್ರಹ್ಮಪುತ್ರ ನದಿಯನ್ನ ಜಮುನಾ ನದಿ ಅಂತ ಕರೀತಾರೆ ನೋಡ್ರಿ, ಜಮುನಾ. ಓಕೆ, ಇವೆಲ್ಲವೂ ಕೇಳಿದಂತ ಪ್ರಶ್ನೆಗಳು, ಆದ್ರಿಂದ ನೀವು ನೆನಪಿಟ್ಕೋಬೇಕಾಗ್ತದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಬರ್ರಿ. ಇಲ್ಲಿ ಕ್ರಮವಾಗಿ 2 kg ಮತ್ತು 3 kg ದ್ರವ್ಯರಾಶಿಯನ್ನು ಹೊಂದಿರುವ ಎ ಮತ್ತು ಬಿ ಎಂಬ ಎರಡು ವಸ್ತುಗಳನ್ನು ಬೇರೆ ಬೇರೆ ಎತ್ತರಗಳಿಂದ ಬೀಳಿಸಲಾಯಿತು. ಓಕೆ, ನೆಲವನ್ನು ಸ್ಪರ್ಶಿಸಲು ಎ ವಸ್ತುವು 5 ಸೆಕೆಂಡ್ಗಳನ್ನು ತೆಗೆದುಕೊಂಡರೆ ಬಿ ವಸ್ತುವು 3 ಸೆಕೆಂಡ್ಗಳನ್ನು ತೆಗೆದುಕೊಂಡಿತು. ಹಾಗಾದ್ರೆ ಅವು ನೆಲಕ್ಕೆ ಅಪ್ಪಳಿಸುವ ಚಲನ ಶಕ್ತಿಯ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇದು ಐತಲ್ಲ ಏನು ಕೆಮಿಸ್ಟ್ರಿ ಅಲ್ಲ, ಫಿಸಿಕ್ಸ್ ಒಳಗಡೆ ಬರುವಂತಹ ಪ್ರಶ್ನೆ ಆಗದ. ಓಕೆ, ಚಲನಾಶಕ್ತಿಯ ಫಾರ್ಮುಲಾ ಹಾಕಿ ಇದನ್ನ ಬಿಡಿಸ್ಬೇಕಾಗ್ತದ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತಂದ್ರೆ 50/27 ಏನಿದೆಯಲ್ಲ, ಇದಕ್ಕೆ ಇದು ಸರಿಯಾದ ಉತ್ತರ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರಿಲ್ಲೇ. T20 ಅಂಧರ ಕ್ರಿಕೆಟ್ ವಿಶ್ವಕಪ್ 2022 ಫೈನಲ್ ಪಂದ್ಯವು ಈ ಕೆಳಗಿನ ಯಾವ ಮೈದಾನದಲ್ಲಿ ನಡೆಯಿತು ಅಂತ ಕೇಳ್ಯಾರ ಇಲ್ಲಿ. ಓಕೆ, ಇದು 2022 ಆಗೈತಿ. ಓಕೆ, ಆದ್ರಿಂದ ಇದಕ್ಕೆ ನಾವು ಬಹಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ನಾವೇನ್ ನೋಡೋಣಪ್ಪ ಅಂತಂದ್ರೆ ನಮಗೆ 2025 ಕರೆಂಟ್ ಅಫೇರ್ಸ್ ಬೇಕು. ಆದ್ರಿಂದ ನಾವೈತಲ್ಲ ಇದಕ್ಕೆ ಸರಿಯಾದ ಉತ್ತರ ನೋಡಿ ಅದನ್ನ ನೋಡ್ಕೊಂಡು ಬರ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು ಐತಲ್ಲ, ಇದು ಸರಿಯಾದ ಉತ್ತರ. ಬರ್ರಿ, 2025 ಒಳಗಡೆ ಅಂಧರ ವಿಶ್ವಕಪ್ ಬಗ್ಗೆ ನೋಡ್ತಾ ಹೋದ್ರೆ ಭಾರಿ ಒಂಥರ ಹೈಯೆಸ್ಟ್ ಕರೆಂಟ್ ಅಫೇರ್ಸ್ ಒಳಗಡೆ ನೀವು ನೋಡಬಹುದು. ಇದನ್ನ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್ ಏನ್ ಮಾಡಿದಾರಪ್ಪ ಅಂತಂದ್ರೆ ಮಹಿಳೆಯರ ಅಂಧರ ಕ್ರಿಕೆಟ್ ವಿಶ್ವಕಪ್ ಅನ್ನ ಆಯೋಜನೆ ಮಾಡಿದ್ದಾರ. ಎಷ್ಟರಲ್ಲಿ? ಮೊಟ್ಟ ಮೊದಲ ಬಾರಿಗೆ ಅಂದ್ರೆ 2025 ನೋಡ್ರಿ ಅದು. ಓಕೆ, 2025 ಅದನ್ನ ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಮಾಡ್ಯಾರ. ಇದನ್ನ ಹೋಸ್ಟ್ ಮಾಡಿದಂತ ಕಂಟ್ರಿ ಯಾವ್ದಪ್ಪ ಅಂತಂತಂದ್ರೆ ನಮ್ಮ ಭಾರತ ನೋಡ್ರಿ, ಭಾರತ. ಓಕೆ, ಈ ಭಾರತ ಐತಲ್ಲ ಇದನ್ನ ಆತಿಥ್ಯ ವಹಿಸ್ಕೊಂಡದ. ಹಂಗಾದ್ರೆ ಈ 2025 ನಡೆದತ್ತಂದ್ರೆ ಈಗ ಆಲ್ರೆಡಿ ರಿಸಲ್ಟ್ ಬಂದಿರ್ತದ. ಓಕೆ, ಯಾರ್ಯಾರ ನಡುವೆ ಫೈನಲ್ ಪಂದ್ಯ ನಡೀತದ ಅಂತಂದ್ರೆ ಇಂಡಿಯಾ ವರ್ಸಸ್ ನೇಪಾಳದ ನಡುವೆ ಫೈನಲ್ ಪಂದ್ಯ ನಡೀತದ. ಓಕೆ, ಇದರ ವಿನ್ನರ್ ಯಾರಪ್ಪ ಅಂತಂದ್ರೆ ನಮ್ಮ ಭಾರತನೇ ನೋಡ್ರಿ, ಭಾರತ. ಓಕೆ, ಭಾರತ ಇದ್ರ ವಿನ್ನರ್. ಈ ಫೈನಲ್ ಪಂದ್ಯ ಎಲ್ಲಿ ನಡೀತಪ್ಪ ಅಂತಂದ್ರೆ ಅದು ಶ್ರೀಲಂಕಾದ ಕೊಲಂಬೋ ಒಳಗೆ ನಡೀತದ ನೋಡ್ರಿ. ಶ್ರೀಲಂಕಾದ ಕೊಲಂಬೋ ಒಳಗಡೆ ನಡೀತದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಯೋಜನಾ ಆಯೋಗದಲ್ಲಿ ಪ್ರಧಾನ ಮಂತ್ರಿಯವರ ಪಾತ್ರವೇನಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಯೋಜನಾ ಆಯೋಗದಲ್ಲಿ. ಓಕೆ, ಇದು ಹೇಳ್ತೀನಿ ನೋಡ್ರಿ, ಗೊತ್ತಿರಲಿಲ್ಲ ಅಂದ್ರೆ. ಓಕೆ, ಬರ್ರಿ ಆಪ್ಷನ್: ಪದನಿಮಿತ್ತ ಸದಸ್ಯರು, ಪದನಿಮಿತ್ತ ಅಧ್ಯಕ್ಷರು, ಕಾರ್ಯದರ್ಶಿ,
ಸಂವಾದ ಪಾಲುದಾರ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಪದನಿಮಿತ್ತ ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಓಕೆ, ಬರ್ರಿ ಯೋಜನಾ ಆಯೋಗದ ಬಗ್ಗೆ ನೋಡ್ತಾ ಹೋದ್ರೆ ಈ ಯೋಜನಾ ಆಯೋಗ ಅನ್ನೋದು ಎಷ್ಟರಲ್ಲಿ ಸ್ಥಾಪನೆಯಾಗಿ ಎಷ್ಟರ ಮಟ್ಟ ಇತ್ತಪ್ಪ ಅಂತಂತಂದ್ರೆ ಇದು 1950ರಿಂದ 2014ರವರೆಗೆ ಇದು ಜಾರಿಯಲ್ಲಿತ್ತು ಯೋಜನಾ ಆಯೋಗ. ಓಕೆ, ಈ ಯೋಜನಾ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಅಂದ್ರೆ ಈ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂತಂದ್ರೆ ಪ್ರಧಾನಮಂತ್ರಿ ಅವರಾಗಿರ್ತಾರ. ಫಸ್ಟ್ ಯಾರಾಗಿದ್ರಪ್ಪ ಯೋಜನಾ ಆಯೋಗದ ಫಸ್ಟ್ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂತಂದ್ರೆ ಯೋಜನಾ ಆಯೋಗದ ಫಸ್ಟ್ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂತಂದ್ರೆ ಜವಾಹರ್ಲಾಲ್ ನೆಹರು ನೋಡ್ರಿ. ಜವಾಹರ್ಲಾಲ್ ಅವರಲ್ರಿ ಫಸ್ಟ್ PM ಅದರ ಸಲುವಾಗಿ. ಓಕೆ, ಅದ್ರ ಜೊತೆ ಏನು ಉಪಾಧ್ಯಕ್ಷರನ್ನು ಕೂಡ ಪೋಸ್ಟ್ ಐತ್ರಿ, ಅದನ್ನ ಏನ್ ಮಾಡ್ತಾರ, ಅದು ಪದನಿಮಿತ್ತವಾಗಿರುವುದಿಲ್ಲ, ಅದನ್ನೇನು ಮತ್ತೆ ಸಪರೇಟ್ ಆಯ್ಕೆ ಮಾಡ್ತಾರ. ಫಸ್ಟ್ ಯಾರಾಗಿದ್ರಪ್ಪ ಅಂತಂದ್ರೆ ಇದ್ರ ಉಪಾಧ್ಯಕ್ಷರು ಗುಲ್ಜರಿಲಾಲ್ ನಂದಾ ಆಗಿದ್ರು ನೋಡ್ರಿ. ಗುಲ್ಜರಿಲಾಲ್ ನಂದಾ ಆಗಿದ್ರು. ಓಕೆ, ಆಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದು ಫಸ್ಟ್ ಆಯ್ತು. 2014 ಒಳಗಡೆ ಈ ಯೋಜನಾ ಆಯೋಗನ ಬಂದ್ ಮಾಡ್ತಾರ. ಆ ಟೈಮ್ ಒಳಗಡೆ ಯಾರು ಅಧ್ಯಕ್ಷರಾಗಿದ್ರು ಅಪ್ಪ ಅಂತಂದ್ರೆ ಲಾಸ್ಟ್ ಚೇರ್ಮನ್ ಸಿ ಅಂತ ತಗೊಂತೀನಿ ನೋಡ್ರಿ, ಚೇರ್ಮನ್. ಓಕೆ, ಲಾಸ್ಟ್ ಚೇರ್ಮನ್ ಯಾರಾಗಿದ್ರು, ನಮ್ ನರೇಂದ್ರ ಮೋದಿ ಅವರಾಗಿದ್ರು. ಈಗ ಪ್ರೆಸೆಂಟ್ PM ಏನಿದಾರಲ್ಲ ಅವರು ನರೇಂದ್ರ ಮೋದಿ ಅವರಾಗಿದ್ರು. ಓಕೆ, ಹಂಗಾದ್ರೆ ಲಾಸ್ಟ್ ಉಪಾಧ್ಯಕ್ಷರು ಯಾರಾಗಿದ್ರು, ಇದು ಪ್ರಶ್ನೆ ಆಗಿದೆ. ಓಕೆ, ಲಾಸ್ಟ್ ವೈಸ್ ಚೇರ್ಮನ್ ಅಂತ ಕೊಡ್ತೀನಿ. ಓಕೆ, ಯಾರಾಗಿದ್ರು ಅಂದ್ರೆ ಮೌಂಟೆಕ್ ಸಿಂಗ್ ಅಹಲುವಾಲಿಯಾ ಅವರಾಗಿದ್ರು ನೋಡ್ರಿ. ಮೌಂಟೆಕ್ ಸಿಂಗ್ ಅಹಲುವಾಲಿಯಾ. ಓಕೆ, ಹಂಗಾದ್ರೆ ಇದು ಏನು ಯೋಜನಾ ಆಯೋಗ 2014 ಒಳಗಡೆ ಎಂಡ್ ಆಯ್ತು. ಹಂಗಾದ್ರೆ ಆಮೇಲೆ ಏನಾಗುತ್ತೆ ಅಂತಂತಂದ್ರೆ 2015 ಓಕೆ ಎಷ್ಟು 2015 ಜನವರಿ 1ರಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಯೋಜನಾ ಆಯೋಗನ ನೀತಿ ಆಯೋಗ ಅಂತ ಹೇಳಿ ಚೇಂಜ್ ಮಾಡ್ತಾರ. ಓಕೆ, ನೀತಿ ಆಯೋಗ. ಓಕೆ, ಈ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಕೂಡ ಪ್ರಧಾನಮಂತ್ರಿ ಅವರೇ ಆಗಿರ್ತಾರ. ಇದಕ್ಕ ಅವಾಗ ಫಸ್ಟ್ ಯಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರಾಗಿರ್ತಾರ ಫಸ್ಟ್ ನೀತಿ ಆಯೋಗದ ಚೇರ್ಮನ್. ಓಕೆ, ಹಂಗಂದ್ರೆ ಉಪಾಧ್ಯಕ್ಷರು ಯಾರಾಗಿರ್ತಾರ ಅಂತಂತಂದ್ರೆ ಅರವಿಂದ್ ಪನಾಗರಿಯಾ ಅವರಾಗಿರ್ತಾರ ನೋಡ್ರಿ. ಅರವಿಂದ್ ಪನಾಗರಿಯಾ ಅವರು ಏನಾಗಿರ್ತಾರ ಈ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿರ್ತಾರ. ಹಂಗಾದ್ರೆ ಪ್ರೆಸೆಂಟ್ ನೋಡ್ತಾ ಹೋದ್ರೆ ಪ್ರೆಸೆಂಟ್ ವೈಸ್ ಚೇರ್ಮನ್ ನೋಡ್ತಾ ಹೋದ್ರೆ ಯಾರದಾರ ಅಂದ್ರೆ ಸುಮನ್ ಬೇರಿ ಅವರದಾರ. ಹಂಗಾದ್ರೆ ಪ್ರೆಸೆಂಟ್ ಚೇರ್ಮನ್ ಯಾರದಾರ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಅವರೇ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿಲೆ. ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಕೆಲಸ ಮಾಡಲು ನ್ಯಾಯಯುತ ಮತ್ತು ಮಾನವೋಚಿತ ಪರಿಸ್ಥಿತಿಗಳ ತತ್ವದ ರೂಪರೇಖೆಗಳನ್ನು ವಿವರಿಸ್ತದ ಅಂತ ಹೇಳಿ ಪ್ರಶ್ನೆ ಅದ. ಓಕೆ, ಆಪ್ಷನ್ ನೋಡ್ಕೋರಿ. ಅನುಚ್ಛೇದ 41, 46, 42, 48 ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆರ್ಟಿಕಲ್ 42. ಓಕೆ, ಇದಕ್ಕೆ ಸರಿಯಾದ ಉತ್ತರ. ಹಂಗಂದ್ರೆ ಇದು ಆರ್ಟಿಕಲ್ 42 ಎದ್ರೊಳಗಡೆ ಬರ್ತದಪ್ಪ ಅಂತ ನಾವು ನೋಡ್ತಾ ಹೋದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜನೀತಿ ನಿರ್ದೇಶಕ ತತ್ವಗಳು, ಆ ಭಾಗದ ಅಡಿಯಲ್ಲಿ ಬರ್ತದೆ. ಇದು ಎಷ್ಟನೇ ಭಾಗ ಅಂದ್ರೆ ಅದು ಭಾಗ 4. ಭಾಗ 4. ಈ ಭಾಗ 4ದಲ್ಲಿ ಇದು ಕಂಡು ಬರ್ತದ. ಅದೇ ರೀತಿಯಾಗಿ ಇಲ್ಲಿ ಏನು ಉಳಿದ ಆರ್ಟಿಕಲ್ ಅದಾವಲ್ಲ ಇವು ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂ ಒಳಗ ಅದಾವಂದಂಗ, ಆದ್ರಿಂದ ನೀವು ಇವನು ಕೂಡ ನೋಡ್ಕೋಬೇಕು. ಓಕೆ, ಹಂಗಾದ್ರೆ ಆರ್ಟಿಕಲ್ 41 ಏನ್ ಹೇಳ್ತದಪ್ಪ ಅಂತಂದ್ರೆ ಕೆಲಸ ಮಾಡೋ ಹಕ್ಕು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಶಿಕ್ಷಣ ಪಡೆಯುವ ಹಕ್ಕು ಮತ್ತು ಫಸ್ಟ್ ಸರ್ಕಾರದಿಂದ ಸಹಾಯ ಪಡೆಯುವ ಹಕ್ಕನ್ನ ಹೊಂದದ ನೋಡ್ರಿ. ಯಾವುದು ವಿಧಿ 41. ಹಂಗಂದ್ರೆ ವಿಧಿ 46 ಏನನ್ನ ಒಳಗೊಂಡಿದೆಯಪ್ಪ ಅಂತಂದ್ರೆ ಈಗ ಶೆಡ್ಯೂಲ್ ಕಾಸ್ಟ್ ಆಗಲಿ, ಒಳ್ಳೆ ಶೆಡ್ಯೂಲ್ ಟ್ರೈಬ್ ಆಗಲಿ ಮತ್ತು ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನ ನೀವು ನೋಡ್ಕೋಬೇಕು ಗೌರ್ಮೆಂಟ್ ದವರು ಅಂತ ಹೇಳಿ 46ನೇ ವಿಧಿ ಹೇಳ್ತದ. ದೆನ್ ನೆಕ್ಸ್ಟ್ 42ನೇದಂತೂ ಗೊತ್ತಾಗೈತಿ. ಹಂಗಾದ್ರೆ 48ನೇದು ಏನಪ್ಪಾ ಅಂತಂದ್ರೆ ಕೃಷಿ ಮತ್ತ ಪಶು ಸಂಗೋಪನೆ ಮತ್ತ ಗೋಹತ್ಯೆ ಇದರ ಬಗ್ಗೆ ಏನು ವಿಧಿ 48 ಹೇಳ್ತದ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯವು ಪಂಗ್ ಅಂತ ಬರ್ತದ್ರಿ, ಅದು ಪಂಗ್ ಎನ್ನುವ ವಾದ್ಯವನ್ನು ಅತ್ಯಂತ ಪ್ರಮುಖವಾಗಿ ಬಳಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡ್ಕೊರಿ. ಕಥಕ್ಕಳಿ, ಭರತನಾಟ್ಯಂ, ಮಣಿಪುರಿ, ಒಡಿಸ್ಸಿ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಮಣಿಪುರಿ ನೋಡ್ರಿ, ಮಣಿಪುರಿ. ಓಕೆ, ಈಗ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳಿದ್ದೆ, ನಮ್ಮ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಿಮಿಷ,
ನಮ್ಮ ಭಾರತದಲ್ಲಿ ಏನು ಒಟ್ಟು 8 ಕ್ಲಾಸಿಕಲ್ ಡ್ಯಾನ್ಸಸ್ ಅದಾವ ಅಂತ ಹೇಳಿದ್ದೆ. ಓಕೆ, ಆ 8 ಕ್ಲಾಸಿಕಲ್ ಡ್ಯಾನ್ಸಸ್ ಒಳಗಡೆ ಯಾವ ಬರ್ತಾವ ಅಂತಂದ್ರೆ ಇವೇನದಾವಲ್ರಿ, ಕಥಕ್ಕಳಿ, ಭರತನಾಟ್ಯ, ಮಣಿಪುರಿ, ಒಡಿಸಿ, ಇವ್ ನಾಲ್ಕದವ್ರಿ. ಮತ್ತ ವಾಪಸ್ ಅದ್ರ ಜೊತೆ ಯಾವ್ಯಾವಪ್ಪ ಅಂತಂದ್ರೆ ಮತ್ತೆ ನೀನ್ ಹೇಳಿನಲ್ರಿ ಕೂಚಿಪುಡಿ, ಆಂಧ್ರ ಪ್ರದೇಶ ಮೂಲದ್ದು. ಓಕೆ, ಅದು ವಾಪಸ್ ಇದು ಬರ್ತದ ಯಾವ್ದಂದ್ರೆ ಮೋಹಿನಿ ಅಟ್ಟಂ ಕೇರಳ. ಅದೇ ರೀತಿ ಕಥಕ್ಕಳಿ, ಇದು ಕೂಡ ಕೇರಳ ಸೈಡ್ ರೀ. ದೆನ್ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಕಥಕ್ ಬರ್ತದ. ಕಥಕ್ ಇದು ಎಲ್ಲಿದು, ಉತ್ತರ ಪ್ರದೇಶ ಮೂಲದ್ರಿ ಇದು. ಕಥಕ್ಕಳಿ ಇಲ್ಲಿ ಆಲ್ರೆಡಿ ಆಗೈತಲ್ರಿ, ಇಲ್ಲಿ ಐತಲ್ಲ ಅದು. ಸಾರಿ, ಕಥಕ್ಕಳಿ ಇಲ್ಲಿ ಐತಲ್ಲ ಆಲ್ರೆಡಿ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಸತ್ರಿಯ ಅಂತ ಬರುತ್ತಾರೆ. ಸತ್ರಿಯ ಇವೇನು, ಇವೆಂಟು ಇದು ಶಾಸ್ತ್ರೀಯ ನೃತ್ಯಗಳು. ನಮ್ಮ ಭಾರತದ ಸಂಗೀತ ನಾಟಕ ಅಕಾಡೆಮಿಯಿಂದ ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳಿ ಇದನ್ನ ಪಡ್ಕೊಂಡವು. ಓಕೆ, ಹಂಗಂದ್ರೆ ಈಗ ನಾವು ಆಲ್ರೆಡಿ ನೋಡಿದ್ರ ಪ್ರಕಾರ ಏನೋ ಕೂಚಿಪುಡಿ ಇದು ಎಲ್ಲಿ ಹುಟ್ಟುವಂತು ಇದನ್ನ ನೋಡಿದ್ವಿ. ಓಕೆ, ಈಗ ಇಲ್ಲಿ ಏನ್ ಮಾಡೋಣ ಅಂದ್ರೆ ಮಣಿಪುರಿ ಬಂದೈತೆ, ಮಣಿಪುರದ ಬಗ್ಗೆ ನೋಡ್ಕೊಳ್ಳೋಣ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಕಥಕ್ಕಳಿದು ಬರ್ತದ, ಭರತನಾಟ್ಯಮದು ಬರ್ತದ, ಇವೆಲ್ಲದರದ್ದು ಬರ್ತದ. ಆ ಬಗ್ಗೆ ನಾವು ಒಂದೊಂದು ಪ್ರಶ್ನೆ ಪತ್ರಿಕೆ ಒಳಗೆ ನೋಡ್ತಾ ಹೋಗೋಣ. ಈಗ ಒಂದ್ ವೇಳೆ ನಾವು ಅದನ್ನೊಂದೇ ನೋಡ್ಕೊತಾ ಕುಂತ್ರೆ ಒಂದು ಕ್ಲಾಸಿನ ಫುಲ್ ಕ್ಲಾಸ್ ಆಗಿಬಿಡ್ತದ ಅದು. ಆದ್ರಿಂದ ಇದನ್ನ ಮಣಿಪುರಿದ್ ನೋಡ್ಕೊಂಡ್ ಬರ್ರಿ. ಈ ಮಣಿಪುರಿ ಐತಲ್ರಿ, ಯಾವ ಮೂಲದಪ್ಪ ಅಂತಂದ್ರೆ ಮಣಿಪುರ ಮೂಲದ್ ನೋಡ್ರಿ ಇದು ಮಣಿಪುರಿ ಡ್ಯಾನ್ಸ್. ಓಕೆ, ಈ ಮಣಿಪುರಿ ಡ್ಯಾನ್ಸ್ ಮಣಿಪುರ ಮೂಲದ್ದಾಗಿದೆ. ಓಕೆ, ಇದ್ರೊಳಗಡೆ ಏನಪ್ಪಾ ಅಂತಂದ್ರೆ ವೈಷ್ಣವ ಧರ್ಮದ ವಿಷಯಗಳನ್ನ ಮತ್ತೆ ಶ್ರೀಕೃಷ್ಣ ಜೀವನದ ಪ್ರಸಂಗಗಳನ್ನ ಪ್ರದರ್ಶಿಸಲಾಗ್ತದ ಮಣಿಪುರಿ ನೃತ್ಯದೊಳಗಡೆ. ಓಕೆ, ಮತ್ತ ಈ ಪುಂಗ್ ಎನ್ನುವ ನೃತ್ಯ ಇದು ವಾದ್ಯ ಐತಲ್ರಿ, ಈ ಪುಂಗ್ ಎನ್ನುವ ವಾದ್ಯವನ್ನ ಈ ಮಣಿಪುರಿ ನೃತ್ಯದೊಳಗಡೆ ಪ್ರಮುಖವಾಗಿ ಬಳಸಲಾಗ್ತದ. ಓಕೆ, ಈ ಪುಂಗ್ ಎನ್ನುವುದು ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಈಗ ತಬಲಾ ಹೆಂಗ್ ಬರೆಸ್ತೀವಿ ಆ ರೀತಿಯಾಗಿ ಡ್ರಮ್ ಬರ್ತಾವು. ಆ ಡ್ರಮ್ ಅನ್ನ ಯೂಸ್ ಮಾಡಿ ಬಾರಿಸ್ತಾ ಅದಕ್ಕೆ ತಕ್ಕಂತೆ ಲಯಬದ್ಧವಾಗಿ ಡ್ಯಾನ್ಸ್ ಮಾಡ್ಬೇಕಾಗ್ತದ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲೇ. ಪಖಾವಜ್ ಪ್ರವೀಣರಾದ ದಾಲ್ಚಂದ್ ಶರ್ಮಾ ಅವರು ಈ ಕೆಳಗಿನ ಯಾವ ಘರಾಣೆಯವರು ಅಂತ ಇದೆ. ಓಕೆ, ಆಪ್ಷನ್ ನೋಡ್ಕೊರಿ. ಲಕ್ನೋ, ಅಲಿ ಜೈಪುರ್, ನಾಥದ್ವಾರ ಅಂತ ಬರುತ್ತಿದ್ದು ನಾಥಧಾರ ಅಲ್ಲ. ಓಕೆ, ರಾಂಪುರ್ ಸಹಸ್ರಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ನಾಥದ್ವಾರ. ಏನು, ನಾಥದ್ವಾರ. ಓಕೆ, ನಾಥದ್ವಾರ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ನಾಥದ್ವಾರ ಇದು ಏನಪ್ಪಾ ಅಂತಂತ ನೋಡ್ತಾ ಹೋದ್ರೆ ಇದೊಂದು ಟ್ಯೂನ್ ಅಂತ ಹೇಳ್ಬೋದು ನಾವು. ಓಕೆ, ಈ ನಾಥದ್ವಾರ ಇದು ಏನೈತಲ್ಲ, ನಾಥದ್ವಾರ ಘರಾಣ ಅಂದ್ರೆ ಟ್ಯೂನ್ ಅಂತ ನಾವು ಹೇಳ್ಬೋದು. ನಾಥದ್ವಾರ ಘರಾಣ ಐತಲ್ರಿ, ಇದು ಎಲ್ಲಿ ಮೂಲದಪ್ಪ ಅಂತಂದ್ರೆ ರಾಜಸ್ಥಾನ ಮೂಲದ್ ನೋಡ್ರಿ. ಇದು ಯಾವ ಮೂಲದ್ದು? ನಾಥದ್ವಾರ ಘರಾಣ ರಾಜಸ್ಥಾನ ಮೂಲದ್ದಾಗಿದೆ. ಓಕೆ, ರಾಜಸ್ಥಾನದ ಒಳಗಡೆ ನಾಥದ್ವಾರ ದೇವಾಲಯ ಅಂತಿದೆ. ಆ ದೇವಾಲಯದ ಪಟ್ಟಣದ ಮೂಲದ್ದಾಗಿದೆ ಇದು. ಓಕೆ, ಇದು ಹೆಂಗಪ್ಪ ಅಂತಂದ್ರೆ ಇದು ವೈಷ್ಣವ ಭಕ್ತಿ ಸಂಗೀತದ ಪ್ರಭಾವದಿಂದ ಕೂಡಿದೆ. ಯಾವುದು ಇದು? ನಾಥದ್ವಾರ ಘರಾಣ. ಓಕೆ, ಅದೇ ರೀತಿಯಾಗಿ ನಾವಿಲ್ಲಿ ಪಖಾವಜ್ ಅಂತ ಇದೆ. ಪಖಾವಜ್ ಅಂತಂದ್ರೆ ಇದು ಒಂದು ವಾದ್ಯ ನೋಡ್ರಿ, ಪಖಾವಜ್ ಅನ್ನೋದು. ಓಕೆ, ಈ ಪಖಾವಜ್ ವಾದ್ಯ ಹೆಂಗ ಇರುತ್ತಪ್ಪ ಅಂತಂದ್ರೆ ಬ್ಯಾರಲ್ ಆಕಾರದ ಡ್ರಮ್ ಆಗಿದೆ. ಓಕೆ, ಇದನ್ನ ಬಾರಿಸೋದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮ್ ಕಡೆ ಡೊಳ್ಳು ಬರ್ತಾವಲ್ರಿ, ಆ ಆಕಾರದಂತ ಇಲ್ಲಿ ನೋಡ್ಬಹುದು ನಾವು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. ಬ್ರೆಡ್ ಪೇಸ್ಟ್ರಿ ಕೇಕ್ ಅಂತೀವಲ್ರಿ ನಾವು. ಓಕೆ, ಐಸ್ ಕೇಕ್. ದೆನ್ ನೆಕ್ಸ್ಟ್ ಕೇಕ್ಗಳನ್ನು ತಯಾರಿಸಲು ಬೇಕಿಂಗ್ ಉದ್ಯಮದಲ್ಲಿ ಯಾವ ಜೈವಿಕ ಕಿಣ್ವ ಹುದುಗುವಿಕೆಯನ್ನ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಸ್ಮಟ್ಸ್, ಬೂಸ್ಟ್ಗಳು, ರಸ್ ಮತ್ತೆ ಈಸ್ಟ್ಗಳು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಈಸ್ಟ್ಗಳು ಇದೆಯಲ್ಲ, ಇದು ಸರಿಯಾದ ಉತ್ತರ. ಓಕೆ, ಬರ್ರಿ ಈಗ ನೀವು ಬೇಕರಿ ಒಳಗಡೆ ಈಗ ಬ್ರೆಡ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಹಿಟ್ಟನ್ನ ಫಸ್ಟ್ ನಾದತಾರ. ನಾದಿ ಕ್ಯಾಸ್ ಅದ್ರೊಳಗಡೆ ಏನು ಈ ಈಸ್ಟ್ ಗಳನ್ನ ಆಡ್ ಮಾಡಿದ್ರಪ್ಪ ಅಂತಂದ್ರೆ ಅದ್ರೊಳಗಡೆ ಹುದುಗುವಿಕೆ ಏನು
ಚೆನ್ನಾಗಿ ಆಗ್ತದ. ಆ ಕಾರಣಕ್ಕಾಗಿ ಈ ಈಸ್ಟ್ ಅನ್ನ ಅದ್ರೊಳಗಡೆ ಯಾಡ್ ಮಾಡ್ತಾರ. ಓಕೆ, ಅಂತ ಈಸ್ಟಿನ ಪ್ರಭೇದಗಳು ಯಾವಪ್ಪ ಅಂತಂತಂದ್ರೆ ಒಂದು ಪ್ರಮುಖವಾದಂತದ್ದು ಯಾವ್ದದ ಅಂದ್ರೆ ಸ್ಯಾಕರೋಮೈಸಸ್ ಅಂತ ಬರುತ್ತೆ. ಸ್ಯಾಕರೋಮೈಸಸ್ ಸೆರ್ವಿಸಿಯೆ ಅಂತ ಬರುತ್ತೆ. ಸ್ಯಾಕ್ರೋಮೈಸಸ್ ಸೆರ್ವಿಸಿಯೆ ಇದು ಐತಲ್ಲ ಒಂದು ಈಸ್ಟ್ನ ಪ್ರಮುಖ ಪ್ರಭೇದವಾಗಿದೆ ನೋಡ್ರಿ ಇದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಇಲ್ಲಿ. 2024 ಜೂನ್ ನಲ್ಲಿ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಅವರು ಗೆಲುವು ಸಾಧಿಸಿದ ಬಹರಾಂಪುರದ ಲೋಕಸಭಾ ಕ್ಷೇತ್ರವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ರಿ, ತ್ರಿಪುರಾ, ಉತ್ತರಾಖಂಡ್, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಪಶ್ಚಿಮ ಬಂಗಾಳ ನೋಡ್ರಿ. ಓಕೆ, ಇದೇನು ಲೋಕಸಭಾ ಎಲೆಕ್ಷನ್ ಒಳಗಡೆ ಇತ್ತು. ನಮ್ಮ ಮಾಜಿ ಕ್ರಿಕೆಟಿಗ ಅವರು ಇದರೊಳಗಡೆ ಭಾಗಿಯಾಗಿದ್ರು. ಆ ಕಾರಣಕ್ಕಾಗಿ ಕರೆಂಟ್ ಅಫೇರ್ಸ್ ಒಳಗಡೆ ಬಂದಿದ್ದ ಪ್ರಶ್ನೆನ ಕೇಳ್ಯಾರ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. 2023 ಗಣರಾಜ್ಯೋತ್ಸವದಂದು ಯಾವ ದೇಶದ ಸೇನಾ ತುಕಡಿಯು ಭಾರತೀಯ ಸೈನಿಕರೊಂದಿಗೆ ಪಥಸಂಚಲನ ನಡೆಸಿತು ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿಬಿಡೋಣ. ಯಾಕಂದ್ರೆ ಇದು 2023 ಐತಿ. ನಾವು 2025 26 ಸ್ವಲ್ಪ ನೋಡ್ಕೊಂಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಈಜಿಪ್ಟ್ ನೋಡ್ರಿ ಇದಕ್ಕೆ. ಓಕೆ, 2023 ಒಳಗಡೆ ಏನ್ ಮಾಡಿರ್ತಾರೆ, ಈಜಿಪ್ಟ್ನ ಅಧ್ಯಕ್ಷರವರು ನಮ್ಮ ಭಾರತದ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬಂದಿರ್ತಾರ. ಆ ಕಾರಣದಿಂದ ಈ ಈಜಿಪ್ಟ್ನ ತುಕಡಿಯು ಏನು ನಮ್ಮ ಭಾರತದ ಒಳಗಡೆ ಪಥಸಂಚಲನ ನಡೆಸಿತ್ತು. ಹಂಗಾದ್ರೆ 2025 ಒಳಗಡೆ ಯಾರು ಬಂದಿದ್ರು ಅತಿಥಿಯಾಗಿ ಅಂತ ನೋಡ್ತಾ ಹೋದ್ರೆ ಯಾವ ದೇಶದವ್ರು ಅಂದ್ರೆ ಇಂಡೋನೇಷ್ಯಾದವ್ರು ಬಂದಿದ್ರಿ. ಇಂಡೋನೇಷ್ಯಾದ ಪ್ರಭಾವೋ ಸುಬಿಯಾಂಟೋ. ಯಾರು? ಪ್ರಭಾವೋ ಸುಬಿಯಾಂಟೋ. ಯಾರಿ? ಪ್ರಭಾವೋ ಸುಬಿಯಾಂಟೋ. ಇವ್ರೇನು ಇಂಡೋನೇಷ್ಯಾದ ಅಧ್ಯಕ್ಷರು. ಇವ್ರು ಏನಾಗಿ ಬಂದಿದ್ರು ನಮ್ಮ ಭಾರತದ 2025 ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬಂದಿದ್ರು. ಆ ಕಾರಣದಾಗಿ ಇಂಡೋ ದೇಶದ ಸೇನಾ ತುಕಡಿ ಏನ ಮಾಡಿತ್ತು 2025 ಒಳಗಡೆ ನಮ್ಮ ಸೈನಿಕರೊಂದಿಗೆ ಪಥಸಂಚಲನ ನಡೆಸಿತ್ತು. ಹಂಗಾದ್ರೆ ಈಗ 2026 ಗಣರಾಜ್ಯೋತ್ಸವ ಇದಕ್ಕೆ ಅತಿಥಿಯಾಗಿ ಯಾರು ಬರಾಕತ್ತಾರಪ್ಪ ಅಂತಂದ್ರೆ ಯುರೋಪಿಯನ್ ಒಕ್ಕೂಟ ಏನ್ ಬರ್ತದಲ್ರಿ, ಯುರೋಪಿಯನ್ ಯೂನಿಯನ್, ಅದರ ಪ್ರೆಸಿಡೆಂಟ್ ಆದ ಯುರೋಪಿಯನ್ ಯೂನಿಯನ್ದ ಪ್ರೆಸಿಡೆಂಟ್ ಆದಂತಹ ಉರುಸುಲಾ ವಂಡರ್ ಲೇಯನ್ ಅಂತದ್ರಿ. ಇವ್ರೇನು ಈ ಯುರೋಪಿಯನ್ ಯೂನಿಯನ್ ಪ್ರೆಸಿಡೆಂಟ್. ಇವ್ರೇನು 2026 ಅತಿಥಿಯಾಗಿ ನಮ್ಮ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬರ್ಲಾಕತ್ತಾರ. ಇವ್ರ ಜೊತೆ ಇನ್ನೊಬ್ರು ಯಾರಂದ್ರೆ ಯುರೋಪಿಯನ್ ಕೌನ್ಸಿಲ್ ಅಂತ ಬರ್ತದ. ಓಕೆ, ಆ ಯುರೋಪಿಯನ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಅದಾರ್ರಿ. ಆ ಯುರೋಪಿಯನ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಯಾರದಾರಪ್ಪ ಅಂತಂದ್ರೆ ಆಂಟೋನಿಕ್ ಕೋಸ್ಟಾ. ಯಾರು? ಆಂಟೋನಿಕ್ ಕೋಸ್ಟಾ. ಇವರು ಕೂಡ ಅತಿಥಿಯಾಗಿ ಬರಾಕತ್ತಾರ. ನೆನಪಿಟ್ಕೋಬೇಕು ನೋಡ್ರಿ ಇವು ಇತ್ತೀಚಿನ ಕರೆಂಟ್ ಅಫೇರ್ಸ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. 2024 ಫೆಬ್ರವರಿಯಲ್ಲಿ ಜಲ ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2024 ಕೇಂದ್ರದ ಈ ಕೆಳಗಿನ ಯಾವ ಸಚಿವಾಲಯವು ಸಂಸತ್ತಿನಲ್ಲಿ ಮಂಡಿಸಿತು ಅಂತ ಇಲ್ಲೇ ಇದೆ. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ, ನಾಗರಿಕ ವಿಮಾನಯಾನ ಸಚಿವಾಲಯ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಇದು ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ರೀ. ಓಕೆ, ಏನಪ್ಪಾ ಅಂತಂತಂದ್ರೆ ಈಗ ಆಲ್ರೆಡಿ ಏನು ಜಾರಿಯಲ್ಲಿರುವಂತಹ ಜಲ ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಕಾಯ್ದೆ ಏನಿದೆಯಲ್ಲ ಅದು ಸ್ವಲ್ಪ ಲೂಸ್ ಆಗಿಬಿಟ್ಟದ. ಜನರು ಬಹಳ ಜಾಸ್ತಿಯಾಗಿ ಜಲ ಮಾಲಿನ್ಯ ಮಾಡಕತ್ತಾರ. ಓಕೆ, ಆ ಕಾರಣಕ್ಕಾಗಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ರಿ ಅಂತ ಹೇಳಿ ಈ ಏನು ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ರು ಆ ಟೈಮ್ ಒಳಗಡೆ 2024 ಒಳಗಡೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿಲ್ಲ. ಭಾರತದಲ್ಲಿ ಕಲ್ಲಿದ್ದಲು ಗಣಿಗಳನ್ನು ಯಾವ ಅವಧಿಯಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಓಕೆ, ಕಲ್ಲಿದ್ದಲು ಗಣಿಗಳನ್ನ ಯಾವಾಗ ರಾಷ್ಟ್ರೀಕರಣಗೊಳಿಸಲಾಯಿತು ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಒಂದ್ಸಲ ನೋಡ್ಕೊಂಡ್ಬಿಡಂಬರ್ರಿ.
1960ರಿಂದ 70, 1971ರಿಂದ 75, 1961ರಿಂದ 65, 1970ರಿಂದ 80 ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 1971ರಿಂದ 75 ಇದಕ್ಕೆ ಸರಿಯಾದ ಉತ್ತರ. ಓಕೆ, ಏನಪ್ಪಾ ಅಂತಂತಂದ್ರೆ ಈ ಕಲ್ಲಿದ್ದಲು ಗಣಿಗಳನ್ನ ರಾಷ್ಟ್ರೀಕರಣ ಯಾವ ರೀತಿ ಮಾಡ್ತಾರ ಅಂದ್ರೆ 2 ಹಂತದೊಳಗಡೆ ಮಾಡ್ತಾರ. ಫಸ್ಟ್ ಏನ್ ಮಾಡ್ತಾರ ಅಂದ್ರೆ ಕೋಕಿಂಗ್, ಏನು ಕೋಕಿಂಗ್ ಕಲ್ಲಿದ್ದಲುಗಳಿಗಳನ್ನ ಫಸ್ಟ್ ರಾಷ್ಟ್ರೀಕರಣ ಮಾಡ್ತಾರ. ಇದನ್ನ ಯಾವಾಗ ಮಾಡ್ತಾರ ಅಂತಂತಂದ್ರೆ 1972 ಮೇ 1ರಂದು ಇದನ್ನ ರಾಷ್ಟ್ರೀಕರಣ ಮಾಡ್ತಾರ, ಕೋಕಿಂಗ್ ಕಲ್ಲಿದ್ದಲು ಗಣಿಗಳನ್ನ. ಅದೇ ರೀತಿಯಾಗಿ ನಾನ್ ಕೋಕಿಂಗ್ ಕಲ್ಲಿದ್ದಲುಗಳನ್ನ ಎಷ್ಟರಲ್ಲಿ ರಾಷ್ಟ್ರೀಕರಣ ಮಾಡ್ತಾರ ಅಂದ್ರೆ ಅದೇ ಮುಂದಿನ ವರ್ಷ 1973 ಮೇ 1ನೇ ತಾರೀಕಿನ ಏನ್ ಮಾಡ್ತಾರೆ, ನಾನ್ ಕೋಕಿಂಗ್ ಕಲ್ಲಿದ್ದಲುಗಳನ್ನ ರಾಷ್ಟ್ರೀಕರಣ ಮಾಡ್ತಾರ. ಓಕೆ, ಆದ್ದರಿಂದ ಇಲ್ಲಿ 1972 ಮತ್ತು 73 ಈ ಅವಧಿ ಒಳಗಡೆ ಬರ್ತಾವ ಒಂದು ಕಾರಣಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ನೋಡ್ರಿ. ಓಕೆ, ಥ್ಯಾಂಕ್ ಯು. ಇನ್ನು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡ್ಕೊತಾ ಹೋಗೋಣ. ಆದ್ರಿಂದ ನೀವೇನಪ್ಪಾ ಅಂತಂತಂದ್ರೆ ಇವಾಗ ಫೆಬ್ರವರಿ 23ರಿಂದ SSC GD ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾವಂತ ಆಲ್ರೆಡಿ ಏನು ಪಬ್ಲಿಷ್ ಆಗ್ಬಿಟ್ಟದ. ಓಕೆ, ಆದ್ರಿಂದ ನೀವು ಫುಲ್ ಸ್ಟಡಿ ಮಾಡ್ಬೇಕು. ಓಕೆ, ನೀವು ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಇವನ್ನೆಲ್ಲ ಇಂಗ್ಲಿಷ್ ಯಾರ್ ಕ್ಲಾಸ್ ನೋಡ್ತೀರಿ ನೋಡ್ರಿ. ಓಕೆ, ಒಟ್ಟು ಚೆನ್ನಾಗಿ ಹೋದ್ರಿ. ಮತ್ತೆ ಈ ಕ್ವಶನ್ ಪೇಪರ್ನ ವಿಶ್ಲೇಷಣೆ ಈ ತರ ಮಾಡ್ತಾ ಹೋದ್ರೆ ಒಂದು ಕ್ವಶನ್ಗೆ 4 ಆನ್ಸರ್ ಗೊತ್ತಾಗ್ತಾ ಹೋಗ್ತದ ನಂಗ. ಓಕೆ, ಆದ್ರಿಂದ ಈ ರೀತಿಯಾದಂತಹ ವಿಶ್ಲೇಷಣೆನ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ.